5 ವರ್ಷದ ಬಾಲೆಯ ಕತ್ತು ಹಿಸುಕಿ ಕೊಲೆ ಮಾಡಿದ ಸೈಕೋಪಾತ್, ಮನೆಯಿಂದ ಎತ್ತಿಕೊಂಡು ಹೋಗಿ ಬಾಲಕಿಯನ್ನ ಕೊಲೆ ಮಾಡಿದ ಕಿರಾತಕ, ಅಶೋಕನಗರ ಠಾಣೆ ಎದುರು ನೂರಾರು ಜನರ ಆಕ್ರೋಶ. ಹುಬ್ಬಳ್ಳಿ ನೇಹಾ ಹಿರೇಮಠ ಹತ್ಯೆಗೆ ಇದೇ 18ಕ್ಕೆ 1 ವರ್ಷ ತುಂಬಲಿದೆ. ಇದು ಮಾಸುವ ಮುನ್ನವೇ ಮತ್ತೊಂದು ಅಮಾನವೀಯ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದ್ದು, ಸೈಕೋಪಾತ್ನೊಬ್ಬ 5 ವರ್ಷದ ಬಾಲಕಿಯ ಅತ್ಯಾಚಾರಕ್ಕೆ ಯತ್ನಿಸಿ ಆ ಬಾಲಕಿ ಕಿರ್ಚಾಡ್ತಾ ಇದ್ದಂತೆ ಕತ್ತು ಹಿಸುಕಿ ಕೊಲೆ ಮಾಡಿ ಪರಾರಿಯಾಗಿದ್ದಾನೆ. ಈ ಘಟನೆ ಅವಳಿ ನಗರದ ಜನರನ್ನ ಬೆಚ್ಚಿ ಬೀಳಿಸಿದೆ. ಆರೋಪಿಯನ್ನ ಎನ್ಕೌಂಟರ್ ಮಾಡಬೇಕು ಅಂತ ಆಗ್ರಹಿಸಿ ಪಕ್ಷಾತೀತವಾಗಿ, ಜಾತ್ಯತೀತ, ಧರ್ಮಾತೀತವಾಗಿ ಪೊಲೀಸ್ ಠಾಣೆ ಮುಂದೆ ಮಧ್ಯಾಹ್ನದಿಂದ ನೂರಾರು ಜನರು ಹೋರಾಟಕ್ಕೆ ಕುಳಿತಿದ್ದಾರೆ. ಬಿಹಾರ ಮೂಲದ ಸೈಕೋಪಾತ್ನೊಬ್ಬ 5 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನಿಸಿ ಅದು ವಿಫಲವಾದ ಹಿನ್ನೆಲೆಯಲ್ಲಿ ಕತ್ತು ಹಿಸುಕಿ ಕೊಲೆ ಮಾಡಿದ ಅಮಾನವೀಯ ಘಟನೆ ಹುಬ್ಬಳ್ಳಿಯ ಅಶೋಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿನ ಅಧ್ಯಾಪಕ ನಗರದಲ್ಲಿ ನಡೆದಿದೆ. ಬಾಲಕಿಯ ತಂದೆ ಪೇಂಟಿಂಗ್ ಕೆಲಸ, ತಾಯಿ ಮನೆ ಕೆಲಸವನ್ನ ಮಾಡಿ ಜೀವನವನ್ನ ಮಾಡ್ತಾ ಇದ್ದಾರೆ. ಅದರಂತೆ ಇಂದು ಸಹ ತಾಯಿ ತನ್ನ 5 ವರ್ಷದ ಮಗಳನ್ನ ಕರೆದುಕೊಂಡು ಮನೆ ಕೆಲಸಕ್ಕೆ ಹೋಗಿದ್ರು. ಈ ವೇಳೆ ಬಾಲಕಿ ಕಾಂಪೌಂಡ್ ಒಳಗೆ ಆಟವಾಡ್ತಾ ಇದ್ರು. ಇದನ್ನ ನೋಡಿದ ಬಿಹಾರಿ ಮೂಲದ ವ್ಯಕ್ತಿಯೊಬ್ಬ ಬಾಲಕಿ ಬಳಿ ಬಂದು ಪುಸಲಾಯಿಸಿ ಕಾಂಪೌಂಡ್ ಹಾರಿ ಬಾಲಕಿಯನ್ನ ಎತ್ತಿಕೊಂಡು ಪಾಳು ಬಿದ್ದ ಶೆಡ್ಗೆ ಕರೆದುಕೊಂಡು ಹೋಗಿ ಅತ್ಯಾಚಾರಕ್ಕೆ ಪ್ರಯತ್ನಿಸಿದ್ದಾನೆ. ಬಾಲಕಿ ಚೀರಾಟ ನಡೆಸಲಿಕ್ಕೆ ಮುಂದಾಗಿದ್ದಾಳೆ. ಇದರಿಂದ ಜನರು ಶೆಡ್ನತ್ತ ಬರಲಿಕ್ಕೆ ಶುರು ಮಾಡಿದ್ದಾರೆ. ಈ ವೇಳೆ ಬಾಲಕಿಯ ಕತ್ತು ಹಿಸುಕಿ ಕೊಲೆ ಮಾಡಿ ಕಿರಾತಕ ಪರಾರಿಯಾಗಿದ್ದಾನೆ. ಆ ಬಿಹಾರಿ ದುಷ್ಟನನ್ನ ಎನ್ಕೌಂಟರ್ ಮಾಡಿ ಇಲ್ಲವೇ ನಮ್ಮ ಕೈಯಲ್ಲಿ ಕೊಡಿ, ನಾವೇ ಅವನನ್ನ ತುಳಿದು ಸಾಯಿಸ್ತೇವೆ ಅಂತ ಅಶೋಕನಗರದ ನಿವಾಸಿಗಳು ಹೋರಾಟದ ಜೊತೆಗೆ ಒತ್ತಾಯವನ್ನ ಮಾಡ್ತಿದ್ದಾರೆ. ಅವನ ನಮ್ ಮುಂದ ನಮ್ ಕೊಟ್ಬಿಡ್ರಿ ಅವ್ನಿಗೆ ಸಾಕು. ನೋಡ್ರಿ ನಾವು ಒಂದ್ ಎಕ್ಸಾಂಪಲ್ ಸೆಟ್ ಮಾಡ್ತೀವಿ. ನಮ್ ಹುಡುಗರು ಬೇಡ, ನಾವು ಹುಡುಗಿಯರ್ ಎಲ್ಲ ಸೇರಿ ಒಂದ್ ಎಕ್ಸಾಂಪಲ್ ಸೆಟ್ ಮಾಡ್ತೀವಿ ಇಂತ ಹುಡುಗರ ಜೊತೆ ಏನಾಗತ್ತೆ ಅಂತ. ಆಮೇಲೆ ನೋಡ್ರಿ ನಮ್ ಹುಬ್ಳಿ ನಮ್ಗೆ ಬಹಳ ಇಷ್ಟ. ಓಕೆ, ನಮ್ ಹುಬ್ಳಿನಾಗ ಈ ತರ ಸೀನ್ಸ್ ಆದ್ರೆ ನಾವು ಎಕ್ಸೆಪ್ಟ್ ಮಾಡಲ್ಲ. ಹುಡುಗಿ ಎಷ್ಟು ಒಳ್ಳೆ ಸಂತಾಳ, ಹಂಗ ಅವ್ನಿಗೆ ಎನ್ಕೌಂಟರ್ ಆಗ್ಲೇಬೇಕು. ಇಂತ ಹೆಣ್ಮಕ್ಳು ಎಷ್ಟು ಜನ ಎಲ್ಲ ಇದು ಮಾಡ್ಯಾರ ಇವರು. ನಮಗೂ ಸಣ್ಣ ಮಕ್ಕಳು ಬಿಟ್ಟು ನಾವು ಕೆಲ್ಸಕ್ಕೆ ಹೋಗೋರದೀವಿ. ಈಗ ಮುಂದೆ ಬರ್ಬಾರ್ದ ಈಗ ಮಾಡ್ಕೊಂತ ಹೋದ್ರೆ ನಾವೇನ್ ಮಾಡೋಣ? ಒಟ್ಟಿ ಮಾಡಕೊಳ್ಳೋಣ. ನಿಮ್ಗೆ ನ್ಯಾಯ ಬೇಕ್ರಿ ಸರ್. ಯಾರು ಏನೇನ್ ಮಾಡ್ಕೊಳ್ಳಿ, ನಮಗ ಅವ್ನಿಗೆ ತಂದು ಒಪ್ಪಿಸ್ರಿ. ನಾವೆಲ್ಲರೂ ಇಷ್ಟು ನ್ಯಾಯ ನಿಂದಿರ್ತೇವೆ ಅಷ್ಟೇ. 5 ನಿಮಿಷ ಬಿಡ್ರಿ ಸಾಕು, ನಾವು ನೋಡ್ಕೊಂತೇವೆ. ಹೆಣ್ಮಕ್ಳು ಯಾರು ಗಂಡು ಮಕ್ಕಳು ಬೇಡ, ಹೆಣ್ಮಕ್ಳು ಅಷ್ಟೇ ನೋಡ್ಕೊಂತೇವೆ ನಾವು. ಇದು ಕಾನೂನು ಕಾಯ್ದೆ, ಅವ್ನು ಬೇಲ್ ಸಿಕ್ತು, ಇವೆಲ್ಲ ಬೇಡ. ಇವತ್ತೊಂದು ದಿವಸ ಇದು ಇರ್ತೈತೆ ಅನ್ನೋದಿಲ್ಲ. ಆ ವ್ಯಕ್ತಿನ ಜನತಾ ಕಡೆ ಕೊಟ್ಟು ಬಿಡ್ರಿ. ಆ ಜನತೆ ಏನು ಶಿಕ್ಷೆ ಕೊಡ್ತೈತೆ ನಾವು ತಯಾರಿದೆ. ಇಲ್ಲಾಂದರೆ ಗಲ್ಲು ಶಿಕ್ಷೆಗೆ, ಇಲ್ಲಾಂದರೆ ಅವ್ನಿಗೆ ಏನು ಮಾಡೋಕ್ಕೆ ಸಾಧ್ಯತೆ ಪೊಲೀಸ್ ಕಾನೂನು. ಇವತ್ತೆಲ್ಲ ಮಾನ್ಯ ಆಯುಕ್ತರು ಬಂದು ಇದೆಲ್ಲ ಒಂದು ಸೇರಿದ ಜನತೆ ಎಲ್ಲ ಬಡದು ದುಡ್ಡು ತಿನ್ನೋಂಥ ಆ ಮಗ, ಅವ ಪೇಂಟ್ರ್ ಕೆಲ್ಸಕ್ಕೆ ಹೋಗ್ಯಾನ. ಇವತ್ತು ಸಂಡೇ ಇದ್ರು. ಆ ತಂದೆ ಮಗುವಿನ ಸಾವು ಸುದ್ದಿ ಕೇಳಿ ಬಂದು ಎದೆ ಹಿಡ್ಕೊಂಬಂದು ಇನ್ನೂವರೆಗೂ ಕಂಟ್ರೋಲ್ ಆಗ್ತಾ ಇಲ್ಲ ಅವನ ಮುಂದೆ. ಈ ರೀತಿ ಒಂದು ಎಕ್ಸ್ಟೆನ್ಷನ್ ಏರಿಯಾದಾಗ ಹಿಂಗಾತಂದ್ರೆ ಬೇರೆ ಬೇರೆ ಸ್ಥಳದೊಳಗೆ ಏನು ಪರಿಸ್ಥಿತಿ ಆಗ್ಬೋದು. ಇನ್ನು ಈ ಸುದ್ದಿ ತಿಳಿತಾ ಇದ್ದಂತೆ ಪೊಲೀಸರು ಸ್ಥಳಕ್ಕೆ ತೆರಳಿದ್ದಾರೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ಬಾಲಕಿಯ ಮರಣೋತ್ತರ ಪರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಬಾಲಕಿಯ ಮೃತದೇಹ ಇರುವಂತ ಮತ್ತು ಆರೋಪಿಯು ಬಾಲಕಿಯನ್ನ ಎತ್ತಿಕೊಂಡು ಹೋಗುವಂತ ವಿಡಿಯೋ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹುಬ್ಬಳ್ಳಿ ಜನರ ಆಕ್ರೋಶ ಭುಗಿಲೆದ್ದಿದೆ. ಅಶೋಕನಗರ ಪೊಲೀಸ್ ಠಾಣೆ ಎದುರು ಜನ ಹೋರಾಟಕ್ಕೆ ಮುಂದಾಗಿದ್ದಾರೆ. ಅಶೋಕನಗರದ ಯುವಕ ಯುವತಿಯರು, ಬಿಜೆಪಿ, ಕಾಂಗ್ರೆಸ್ ಪಾಲಿಕೆ ಸದಸ್ಯರು, ಮುಸ್ಲಿಂ, ಹಿಂದೂ, ದಲಿತ ಪರ ಸಂಘಟನೆಗಳು ಸ್ವಯಂ ಪ್ರೇರಿತವಾಗಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಈ ಬಗ್ಗೆ ಪೊಲೀಸ್ ತನಿಖೆ ಕೂಡ ಚುರುಕಾಗಿದ್ದು ಆದಷ್ಟು ಬೇಗನೆ ಆರೋಪಿಯ ಹೆಡೆಮುರಿ ಕಟ್ಟಲಿಕ್ಕೆ ಸಜ್ಜಾಗಿದ್ದಾರೆ. ಕೊಪ್ಪಳ ಮೂಲದ ಕುಟುಂಬ ಒಂದು ಇಲ್ಲಿ ಹುಬ್ಬಳ್ಳಿಯಲ್ಲಿ ಬಹಳಷ್ಟು ದಿನಗಳಿಂದ ಪೇಂಟಿಂಗ್ ಕೆಲಸ ಮತ್ತು ಮನೆ ಕೆಲಸ, ಅಂದರೆ ಆ ಮನೆಯ ಗಂಡು ಮಗ ಯಾರಿದ್ದಾನೆ ಅವನು ಪೇಂಟಿಂಗ್ ಕೆಲಸ ಮಾಡುವಂಥದ್ದು, ಮತ್ತು ಆತನ ಶ್ರೀಮತಿ ಮನೆ ಕೆಲಸ ಮಾಡುವಂಥದ್ದು, ಮತ್ತು ಬ್ಯೂಟಿ ಪಾರ್ಲರ್ ಕೆಲಸ ಮಾಡುವಂಥದ್ದು ಮಾಡ್ತಾರೆ. ಈ ದಿನ ಬೆಳಗ್ಗೆ ತನ್ನ ಮಗುವನ್ನು ಕರ್ಕೊಂಡು ಅಲ್ಲಿ ಅಕ್ಕಪಕ್ಕದ ಮನೆಗಳಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಒಂದು ಮನೆ ಒಳಗಡೆ ಬಿಟ್ಟಾಗ ಒಬ್ಬ ಅಪರಿಚಿತ ವ್ಯಕ್ತಿ ಆ ಮಗುವನ್ನು ಕರ್ಕೊಂಡು ಹೋಗ್ಬಿಟ್ಟು ನಂತರ ಆ ಮಗು ಸಾವಾಗಿದೆ. ಎಲ್ಲಿಂದ ಮಗು ಎತ್ಕೊಂಡು ಹೋಗ್ಲಾಗತ್ತೆ, ಆ ಮನೆಯ ಎದುರು ಭಾಗ ಒಂದು ಚಿಕ್ಕ ಶೀಟಿನ ಮನೆಯಲ್ಲಿ ಅದರ ಒಂದು ಬಾತ್ರೂಮಲ್ಲಿ ಮಗುವಿನ ಮೃತ ದೇಹ ಸಿಕ್ಕಿದೆ. ಇಮಿಡಿಯೇಟ್ ಆಗಿ ದೇಹ ಅಂದರೆ ಆ ಮಗು ಸಿಕ್ಕಿದೆ. ಅದನ್ನು ಇಮಿಡಿಯೇಟ್ ಶಿಫ್ಟ್ ಮಾಡಿದಂಥ ಸಂದರ್ಭದಲ್ಲಿ ಬ್ರಾಡ್ ಡೆಡ್ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಆರೋಪಿಯನ್ನು ಪತ್ತೆ ಮಾಡಲಾಗುತ್ತೆ ಮತ್ತು ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಆರೋಪಿ ಹಿನ್ನೆಲೆ ಏನಂತ ಅದೇನು ಗೊತ್ತಾಗಿಲ್ಲ. ಈಗಾಗಲೇ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಆರೋಪಿಯನ್ನು ಪತ್ತೆ ಮಾಡಲಿಕ್ಕೆ ಮತ್ತು ಆರೋಪಿಯ ಹಿನ್ನೆಲೆ ಏನು, ಯಾರು ಆರೋಪಿ ಅಂತ ಅಕ್ಕಪಕ್ಕ CCTV ನೋಡುವಂಥದ್ದು ಮತ್ತು
ಯಾರು ಅನ್ನೋದನ್ನು ಕೂಡ ಪತ್ತೆ ಮಾಡೋದು. ವೈದ್ಯರ ಜೊತೆ ಅಲ್ಲಿ ಈಗಷ್ಟೇ ಬಾಡಿ ಶಿಫ್ಟ್ ಆಗಿದೆ ಕಿಮ್ಸ್ಗೆ, ಹಾಗಾಗಿ ನಾವು ರಿಕ್ವೆಸಿಷನ್ ಕೊಡಬೇಕಾಗತ್ತೆ. ಯಾರು ಮೃತ ಮಗು ಇದೆ ಅವ್ರ ಪೋಷಕರ ಕಡೆಯಿಂದ ಕಂಪ್ಲೇಂಟ್ ತೊಗೊತಾ ಇದ್ದೀವಿ. ನಾವು ಕಂಪ್ಲೇಂಟ್ ತೊಗೊಂಡ ತಕ್ಷಣ ಮಗುಗೆ ಎಲ್ಲವನ್ನೂ ವಿಚಾರ ಮಾಡಲಿಕ್ಕೆ ನಾವು ರಿಕ್ವೆಸಿಷನ್ ಕೊಡ್ತೀವಿ. ಕಾಸ್ ಆಫ್ ಡೆತ್ ಏನಾಗಿದೆ, ಯಾಕಾಗಿದೆ, ಆಮೇಲೆ ಮಗು ಮೇಲೆ ಏನಾದರೂ ಬೇರೆ ರೀತಿ ದೌರ್ಜನ್ಯಗಳೇನಾದರೂ ಆಗಿದೆಯಾ ಅನ್ನೋಂಥದ್ದು ಪರಿಶೀಲನೆ ಮಾಡಲಿಕ್ಕೆ ನಾವು ಇನ್ಕ್ವೆಸ್ಟ್ ನಂತರ ರಿಕ್ವೆಸಿಷನ್ ಕೊಡುವಂಥ ಸಂದರ್ಭದಲ್ಲಿ ಕೊಡ್ತೀವಿ. ಇನ್ನು ಪ್ರತಿಭಟನೆ ತೀವ್ರಗೊಂಡಾಗ ಠಾಣೆಗೆ ಭೇಟಿ ನೀಡಿದ ಕಮಿಷನರ್ ಎನ್ ಶಶಿಕುಮಾರ್ ಪ್ರತಿಭಟನಾಕಾರರ ಮನವೊಲಿಸಲಿಕ್ಕೆ ಮುಂದಾದರು. ಆದರೆ ಪೊಲೀಸರ ಮಾತಿಗೆ ಒಪ್ಪದ ಜನರು ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಆರೋಪಿಯನ್ನ ಗಲ್ಲಿಗೇರಿಸಬೇಕು ಅಥವಾ ಈ ಕೂಡಲೇ ಎನ್ಕೌಂಟರ್ ಮಾಡಬೇಕು. ಇವೆರಡೂ ಆಗದಿದ್ರೆ ನಮ್ಮ ಕೈಗೆ ಆರೋಪಿಯನ್ನ ನೀಡಿ, ನಾವು ಅವನ ಕಥೆಯನ್ನ ಮುಗಿಸ್ತೇವೆ ಅಂತ ಪ್ರತಿಭಟನಾಕಾರರು ಆಗ್ರಹಿಸ್ತಾ ಇದ್ದಾರೆ. ಇದಕ್ಕೆ ಪೊಲೀಸ್ ಕಮಿಷನರ್ ಯಾವ ರೀತಿ ಅಂತ್ಯ ಹಾಕುತ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಈರಣ್ಣ ವಾಲಿಕಾರ, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ.